ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರು ಹೆಚ್ಚು ಕಾಲ ಬದುಕಿದ್ರೆ ನಾವು ಕೂಡ ಹೆಚ್ಚು ಕಾಲ ಬದುಕ್ತೀವಿ. ನಮ್ಮ ಆಯುಷ್ಯವನ್ನ ನಮ್ಮ ಜೀನ್ಸ್ ಅಥವಾ ನಮ್ಮ ಅನುವಂಶೀಯತೆ ಡಿಸೈಡ್ ಮಾಡುತ್ತೆ ಅಂತ ನೀವು ನಂಬಿದ್ರೆ ವಿಜ್ಞಾನದ ಪ್ರಕಾರ ಅದು ಸಂಪೂರ್ಣ ನಿಜ ಅಲ್ಲ. ಇದನ್ನು ದೃಢೀಕರಿಸೋದು ಬೆಂಬಲಿಸೋದು ಡೆನ್ಮಾರ್ಕ್ನಲ್ಲಿ ನಡೆದ ದ ಡ್ಯಾನಿಶ್ ಟ್ವಿನ್ ಸ್ಟಡಿ. ಸುಮಾರು 70 ವರ್ಷಗಳ ಹಿಂದೆ ಡೆನ್ಮಾರ್ಕ್ನಲ್ಲಿ ಜನಿಸಿದ 2900 ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಒಂದೇ ರೀತಿ ಇರುವಂಥ ಅವಳಿ ಜವಳಿಯರ ಮೇಲೊಂದು ಸಂಶೋಧನೆ ಆಗುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಅಥವಾ ಮೋನೋಜೈಗಾಟಿಕ್ ಅವಳಿ ಜವಳಿಗಳಲ್ಲಿ DNA ಮತ್ತು ಜೀನ್ಸ್ 100% ಮ್ಯಾಚ್ ಆಗುತ್ತೆ. ಅವರು ದೈಹಿಕವಾಗಿ ಒಂದೇ ರೀತಿಯಾಗಿರ್ತಾರೆ ಹಾಗೂ ಮಾನಸಿಕವಾಗಿ ಸುಮಾರಾಗಿ ಒಂದೇ ರೀತಿಯಾಗಿರ್ತಾರೆ. ಅವರು ಹುಟ್ಟಿದ್ದು ಒಂದೇ ದಿನ. ಹಾಗೆ ನೋಡಿದರೆ ಅವರು ಸಾಯುವಾಗ ಕೂಡ ಅವರ ವಯಸ್ಸು ಒಂದೇ ಆಗಿರಬೇಕಾಗಿತ್ತು. ಆದರೆ ಡ್ಯಾನಿಶ್ ಟ್ವಿನ್ ಸ್ಟಡಿ ಪ್ರಕಾರ ಹಾಗೆ ಆಗಲಿಲ್ಲ. ಈ ಅವಳಿ ಜವಳಿಗಳು ಒಂದೇ ವಯಸ್ಸಿನಲ್ಲಿ ತೀರ್ಕೊಂಡಿಲ್ಲ. ಕೆಲವು ಅವಳಿಯ ಜವಳಿಗಳು 16 ವರ್ಷಗಳ ನಂತರ ತೀರ್ಕೊಂಡ್ರು. ಈ ಸಂಶೋಧನೆ ಪ್ರಕಾರ ನಾವು ಹೆಚ್ಚು ಕಾಲ ಬದುಕ್ತೀವಿ ಎಂಬುದಕ್ಕೆ ಜೀನ್ಸ್ನ ಪಾತ್ರ 20ರಿಂದ 25% ಮಾತ್ರ. ಇನ್ನುಳಿದ 75ರಿಂದ 80% ಡಿಸೈಡ್ ಮಾಡೋದು ನಮ್ಮ ಪರಿಸರ, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಲೈಫ್ ಚಾಯ್ಸಸ್. ಹೀಗಾಗಿ ನಿಮ್ಮ ಜೀನ್ಸ್ ಅಥವಾ ನಿಮ್ಮ ಅನುವಂಶೀಯತೆ ಒಂದೇ ನಿಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡೋದಿಲ್ಲ. ಅದರ ಜೊತೆಯಾಗಿ ನೀವಿರುವ ಪರಿಸರ, ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಭವಿಷ್ಯವನ್ನು, ನಿಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡುತ್ತೆ. ನೀವು ಹೆಚ್ಚು ಕಾಲ ಬದುಕಬೇಕು ಅಂದರೆ 100 ವರ್ಷಗಳ ಕಾಲ ಬದುಕಿದವರಿಂದ ಆ ರಹಸ್ಯವನ್ನು ತಿಳಿದುಕೊಳ್ಳಿ. ಆ ಗುಟ್ಟನ್ನು ಅರಿಯೋಣ. ಪುಸ್ತಕರಂಗ ಯೂಟ್ಯೂಬ್ ಚಾನಲ್ನಲ್ಲಿ ಅದರ ಲಿಂಕ್ ಕೆಳಗಿದೆ. ದೀರ್ಘಾಯುಷ್ಯಗಳಾಗಿ, ಶತಾಯುಷ್ಯಗಳಾಗಿ.